ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 22, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ, DOPPW ಅಂತ ಕರಿತೀವಿ. ಸೊ ಈ ಇಲಾಖೆ ಪರಿಚಯಿಸಿದ ಭವಿಷ್ಯ ಎಂಬ ಸಾಫ್ಟ್ವೇರ್, ಗಮನಿಸಿ, ಭವಿಷ್ಯ ಎಂಬ ಸಾಫ್ಟ್ವೇರ್. ಈ ಒಂದು ಸಾಫ್ಟ್ವೇರ್ನ ಪ್ರಾಥಮಿಕ ಉದ್ದೇಶವೇನು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ. ನೋಡಿ, ಪಿಂಚಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಮತ್ತು ಪಿಂಚಣಿದಾರರಿಗೆ ಡಿಜಿಟಲ್ ಸಬಲೀಕರಣವನ್ನು ಹೆಚ್ಚಿಸುವುದು. ನೋಡಿ, ಭವಿಷ್ಯ ಎಂಬ ಸಾಫ್ಟ್ವೇರನ್ನು ಇದೀಗ ಪಿಂಚಣಿ ಇಲಾಖೆ ಜಾರಿಗೆ ತಂದಿದೆ. ಇದರ ಉದ್ದೇಶ ಪಿಂಚಣಿಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆ ಅಥವಾ ಪ್ರೋಸೆಸ್ ಏನಿದೆ ಅದಕ್ಕೆ, ಅಂದರೆ ಆ ಒಂದು ಪ್ರೋಸೆಸ್ಗೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಪಿಂಚಣಿದಾರರೇನಿದ್ದಾರೆ ಆ ಪಿಂಚಣಿ ಪಡೆದುಕೊಳ್ತಕ್ಕಂಥವರು ಡಿಜಿಟಲ್ ರೂಪದಲ್ಲಿ ಅವರನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದಾಗಿ ಈ ಒಂದು ಭವಿಷ್ಯ ಎಂಬ ಪ್ರಮುಖ ಸಾಫ್ಟ್ವೇರನ್ನು ಜಾರಿಗೆ ತಂದಿದೆ. ಸೊ ಕೇಳಬಹುದು ಡೈರೆಕ್ಟಾಗಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಭವಿಷ್ಯ ಎಂಬ ಸಾಫ್ಟ್ವೇರನ್ನು ಕೆಳಗಿನ ಯಾವ ಇಲಾಖೆ ಅಥವಾ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ ಅಂತ ಕೇಳ್ಬೋದು. ಸೊ ಆ ಕಾರಣಕ್ಕಾಗಿ ಇದು ಕೂಡ ಇಂಪಾರ್ಟೆಂಟು, ನೆನಪಿರಬೇಕು. PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಭವಿಷ್ಯ ಎಂಬುದು ಇದೊಂದು ಪ್ರಮೋಟಿಂಗ್ ಡಿಜಿಟಲ್ ಎಂಪವರ್ಮೆಂಟ್ ಆ್ಯಂಡ್ ಈಸಿ ಆಫ್ ಲೈವಿಂಗ್ ಫಾರ್ ಪೆನ್ಷನರ್ಸ್. ಸೊ ಇಲ್ಲಿ ವಿಸ್ತೃತ ರೂಪ ಇದೆ, ಗಮನಿಸಬಹುದು. ಸೊ ಇದಕ್ಕಾಗಿ ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದು ಈ ಒಂದು ಸಾಫ್ಟ್ವೇರ್ ಏನಿದೆ, ವಿಳಂಬಗಳ, ಕ್ಲಿರಿಕಲ್ ದೋಷಗಳಾಗಿರ್ಬೋದು, ಹಣಕಾಸಿನ ನಷ್ಟವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಪಿಂಚಣಿದಾರರಿಗೆ ಒಟ್ಟಾರೆ ಭರವಸೆಯ ಅನುಭವವನ್ನು ಒದಗಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದಿದು. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸ್ಫೋಟಗೊಂಡ ಸಿವೆಲುಚ್ ಜ್ವಾಲಾಮುಖಿ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಸರಿಯಾದಂಥ ಉತ್ತರ ರಷ್ಯಾ ದೇಶದ್ದು. ನೋಡಿ, ಇದೊಂದು ಸಕ್ರಿಯ ಜ್ವಾಲಾಮುಖಿಯಾಗಿದೆ, ಸಿವೆಲುಚ್ ಅಂತ ಕರಿತೀವಿ. ನೋಡಿ, ಸಿವೆಲುಚ್ ವೋಲ್ಕನೋ ಎರಾಪ್ಟ್ಸ್. ಸೊ ಆಫ್ಟರ್ 7.0 ಮ್ಯಾಗ್ನಿಟ್ಯೂಡ್ನಲ್ಲಿ ಅರ್ಥಕ್ವಿಕ್ ಆಗಿರತಕ್ಕಂಥದ್ದಿದು. ಸೊ ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರತಕ್ಕಂಥ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಸೊ ನೋಡಿ, ಈ ಒಂದು ಜ್ವಾಲಾಮುಖಿ ಏನಿದೆ ಪೂರ್ವ ಕರಾವಳಿಯಲ್ಲಿದೆ, ಅಂದರೆ ರಷ್ಯಾದ ಪೂರ್ವ ಕರಾವಳಿಯಲ್ಲಿ ಸ್ಫೋಟಗೊಂಡಿದೆ. 7.0 ತೀವ್ರತೆಯ ಭೂಕಂಪ ಸ್ಫೋಟ ಆಗಿರತಕ್ಕಂಥದ್ದು. ಅತ್ಯಂತ ಭೀಕರವಾಗಿರುವ ಈ ಜ್ವಾಲಾಮುಖಿ ಅತಿ ಹೆಚ್ಚು ಹಾನಿಯಿಂದ ಕೂಡಿದೆ ಅಂತ ಹೇಳಿದ್ದಾರೆ. ಸೊ ಇದು ಕಮ್ಚಟ್ಕಾ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸ್ಥಳ ಸ್ನೇಹಿತರೆ. ಇದು ಅಂದರೆ ರಷ್ಯಾದಲ್ಲಿರ್ತಕ್ಕಂಥ ಈ ಒಂದು ಕಮ್ಚಟ್ಕಾ ಏನಿದೆ, ಸೊ ಜ್ವಾಲಾಮುಖಿಗಳಿಗೆ ತುಂಬಾ ಫೇಮಸ್ ಆಗಿರತಕ್ಕಂಥ ಒಂದು ಸ್ಥಳವಾಗಿದೆ. ಡೈರೆಕ್ಟಾಗಿ ಇದನ್ನೇ ಕೇಳ್ಬೋದು ನಿಮಗೆ, ಕಮ್ಚಟ್ಕಾ ಆ ಸ್ಥಳ ಎಲ್ಲಿ ಕಂಡು ಬರುತ್ತದೆ, ಅಥವಾ ಹೊಂದಿಸಿ ಬರೆಯ ರೂಪದಲ್ಲೂ ಕೂಡ ಅವನ್ನ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಕಾಮ್ಚಟ್ಕಾದಲ್ಲಿನ ಅತಿ ದೊಡ್ಡ ಮತ್ತು ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಸೊ ಈ ಒಂದು ಸಿವೆಲುಚ್ ಜ್ವಾಲಾಮುಖಿ ಒಂದಾಗಿದೆ. ರಷ್ಯಾ ದೇಶದಲ್ಲಿ ಕಂಡುಬರುವ 2 ಪ್ರಮುಖ ಜ್ವಾಲಾಮುಖಿಗಳು ಅಂತ ಅಂದರೆ ಅದು ಕಾಸ್ಬೆಕ್ ಮತ್ತು ಎಲ್ಬ್ರೋಸ್ ಅಂತ ಕರಿತೀವಿ. ಎಲ್ಬ್ರೋಸ್ ತುಂಬಾ ಪ್ರಚಲಿತದಲ್ಲಿರ್ತಕ್ಕಂಥದ್ದು, ಕಾಸ್ಬೆಕ್ ಎಂಬತಕ್ಕಂಥದ್ದು ಕೂಡ, ಇವೆರಡೂ ಕೂಡ ಪ್ರಮುಖ ಜ್ವಾಲಾಮುಖಿಗಳಾಗಿವೆ. ಅಷ್ಟೇ ಅಲ್ಲದೆ ಪ್ರಸ್ತುತ ರಷ್ಯಾದ ಅತ್ಯಂತ ಪ್ರಮುಖ ಸಕ್ರಿಯ ಜ್ವಾಲಾಮುಖಿ ಅಂದರೆ ಅದು ಕ್ಲೈಚವಿಸ್ಕಿಯ ಜ್ವಾಲಾಮುಖಿ ಅಂತ ಕರಿತೀವಿ. ಇದು ಕಮ್ಚಟ್ಕಾ ಪೆನ್ಸಿಲ್ವೇನಿಯಾದಲ್ಲಿ ಕಂಡುಬರುವ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ನೋಡಿ, ಕ್ಲೈಚವಿಸ್ಕಿಯ ಜ್ವಾಲಾಮುಖಿ ಇದು ರಷ್ಯಾ ದೇಶದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಓಕೆ, ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡಿ. ಸದ್ಭಾವನಾ ದಿವಸನ್ನು ವಾರ್ಷಿಕವಾಗಿ ಯಾವ ಮಾಜಿ ಭಾರತೀಯ ಪ್ರಧಾನಮಂತ್ರಿಯವರ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ರಾಜೀವ್ ಗಾಂಧಿ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ನೋಡಿ, ಆಗಸ್ಟ್ 20ರಂದು ಪ್ರತಿ ವರ್ಷ ನಾವು ಸದ್ಭಾವನಾ ದಿವಸ್ ಅನ್ನಾಗಿ ಆಚರಣೆ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಆಗಸ್ಟ್ 20. ಸೊ ಅಷ್ಟಲ್ಲದೆ ನೋಡಿ, ರಾಜೀವ್ ಗಾಂಧಿಯವರು 1984ರಿಂದ 1989ರವರೆಗೆ ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ.
ಸೊ ಓಕೆ, ಶಾಂತಿಯುತ ಮತ್ತು ಅಖಂಡ ಭಾರತಕ್ಕಾಗಿ ರಾಜೀವ್ ಗಾಂಧಿಯವರ ದೃಷ್ಟಿ ಇದೆ. ಆ ಕಾರಣಕ್ಕಾಗಿಯೇ ನಾವು ಪ್ರತಿ ವರ್ಷ ಸದ್ಭಾವನಾ ದಿವಸನ್ನು ಆಚರಣೆ ಮಾಡ್ತೀವಿ. ಕಾರಣ 1991ರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆಯ ನಂತರ ಆಗಸ್ಟ್ 20, 1992ರಂದು ಮೊದಲ ಬಾರಿಗೆ ಸದ್ಭಾವನಾ ದಿವಸನ್ನು ಕೋಮು ಸೌಹಾರ್ದತೆ, ರಾಷ್ಟ್ರೀಯ ಏಕೀಕರಣ ಮತ್ತು ಸಮಾಜ ಸೇವೆಗೆ ಮಹತ್ವ ನೀಡುವ ಉದ್ದೇಶದಿಂದಾಗಿ ಜಾರಿ ಮಾಡಲಾಯಿತು. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಭಾರತ ಸರ್ಕಾರವು ಪ್ರತಿ ವರ್ಷ ಆಗಸ್ಟ್ 19 ಸಂಸ್ಕೃತ ದಿನ ಎಂದು ಆಚರಿಸುತ್ತದೆ. ಹಾಗಾದರೆ ಈ ದಿನವನ್ನು ಆಚರಿಸಲು ಯಾವಾಗ ಮೊದಲ ಬಾರಿಗೆ ಘೋಷಣೆ ಮಾಡಲಾಯಿತು? ನೋಡಿ, ಸಂಸ್ಕೃತ ದಿನ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, 1969ರಲ್ಲಿ. ಪಣಿನಿಯ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ ಪ್ರತಿ ವರ್ಷ ನಾವು ಇದನ್ನು ಆಚರಣೆ ಮಾಡ್ತೀವಿ. ಪಣಿನಿ ಖ್ಯಾತ ಭಾರತೀಯ ವಿದ್ವಾಂಸರು, ಅಷ್ಟಾಧ್ಯಾಯಿ ಎಂಬತಕ್ಕಂಥ ಪ್ರಮುಖ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಸೊ ವರ್ಲ್ಡ್ ಸ್ಯಾನ್ಸ್ಕ್ರಿಟ್ ಡೇ 2024 ಸಂಪೂರ್ಣ ಮಾಹಿತಿ ನಾವು ನೋಡೋಣ. ಸಂಸ್ಕೃತ ಭಾಷೆ ಸುಮಾರು 3500 ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ಸಂಸ್ಕೃತ ಎಂಬ ಪದವು ಸಂ ಎಂಬ ಪೂರ್ವ ಪ್ರತ್ಯಯದ ಸಂಯೋಗದಿಂದ ಬಂದಿದೆ. ನೋಡಿ, ಸಂ ಎಂದರೆ ಸಮ್ಯಕ್ ಅಂದರೆ ಸಂಪೂರ್ಣವಾಗಿ ಎಂಬ ಅರ್ಥ ಸೂಚಿಸುತ್ತದೆ. ಕೃತ್ ಎಂದರೆ ಮುಗಿದಿದೆ ಎಂಬ ಅರ್ಥ ಕೊಡುತ್ತದೆ. ಸಂಸ್ಕೃತ ದಿನವನ್ನು ಪ್ರತಿ ವರ್ಷ ಶ್ರಾವಣ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ. ಇದು ಹಿಂದೂ ಕ್ಯಾಲೆಂಡರ್ನಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನವಾಗಿದೆ. 1969ರಲ್ಲಿ ಭಾರತ ಸರ್ಕಾರವು ಸಂಸ್ಕೃತ ವ್ಯಾಕರಣಕಾರರಾದ ಪಣಿನಿಯ ಜನ್ಮದ ಅಂದರೆ 2500ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಆಗಸ್ಟ್ 19 ಸಂಸ್ಕೃತ ದಿನವೆಂದು ಘೋಷಿಸಿತು. ಪಣಿನಿಯ ಪುಸ್ತಕದ ಹೆಸರು ಅಷ್ಟಾಧ್ಯಾಯಿ ಅಂತ ಕರಿತೀವಿ. ನೋಡಿ, ಪ್ರತಿ ವರ್ಷ ಆಗಸ್ಟ್ 19 ನಾವು ವಿಶ್ವ ಸಂಸ್ಕೃತ ಅಥವಾ ಸಂಸ್ಕೃತ ದಿನವನ್ನಾಗಿ ಆಚರಣೆ ಮಾಡ್ತೀವಿ. 2024ರ ಥೀಮ್ ವೈದಿಕ ಪರಂಪರೆ ಮತ್ತು ಸಂಪ್ರದಾಯ. ನೋಡಿ, ವೇದಿಕ್ ಹೆರಿಟೇಜ್ ಆ್ಯಂಡ್ ಟ್ರೆಡಿಷನ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸಂಸ್ಕೃತವನ್ನು ಉತ್ತರಾಖಂಡ ರಾಜ್ಯ ಅಧಿಕೃತ ಭಾಷೆ ಎಂದು ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಎಲ್ಲರೂ ಸಂಸ್ಕೃತದಲ್ಲಿ ಮಾತನಾಡುವ ಒಂದು ಗ್ರಾಮವಿದೆ, ಅದೇ ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಎಂಬತಕ್ಕಂಥ ಗ್ರಾಮ. ಶಾಸ್ತ್ರೀಯ ಸಂಗೀತದಲ್ಲಿ ಅಂದರೆ ಕರ್ನಾಟಕ ಮತ್ತು ಹಿಂದೂಸ್ತಾನಿಯಲ್ಲಿ ಸಂಸ್ಕೃತವನ್ನು ಬಳಸಲಾಗುತ್ತದೆ. ಓಕೆ, ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಅಂತ ಕರಿತೀವಿ ಶಾಸ್ತ್ರೀಯ ಸಂಗೀತದಲ್ಲಿ. ಇದು ಇಂಡೋ ಆರ್ಯನ್ ಭಾಷೆಯಾಗಿದೆ ಸಂಸ್ಕೃತ. ಇದನ್ನು ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಭಾರತದ ಹೆಚ್ಚಿನ ಭಾಷೆಗಳ ತಾಯಿ ಸಂಸ್ಕೃತ ಭಾಷೆಯಾಗಿದೆ. ಅಷ್ಟೇ ಅಲ್ಲದೆ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒಡಿಯಾ ಜೊತೆಗೆ 6ನೇ ಶಾಸ್ತ್ರೀಯ ಭಾಷೆಯಾಗಿ ಸಂಸ್ಕೃತ ಸೇರ್ಪಡೆಗೊಂಡಿರತಕ್ಕಂಥದ್ದು ಕೂಡ ನೆನಪಿರಲಿ. 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ನಿಧನರಾದ ಸುಂದರ್ ರಾಜನ್ ಪದ್ಮನಾಭನ್ ಭಾರತದ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಖ್ಯಾತ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ? ಸರಿಯಾದಂಥ ಉತ್ತರ, ಅವರು ಭಾರತೀಯ ಸೇನಾ ಸಿಬ್ಬಂದಿಯ 20ನೇ ಮಾಜಿ ಮುಖ್ಯಸ್ಥರಾಗಿದ್ದರು. ನೋಡಿ, ಸೇನಾ ಸಿಬ್ಬಂದಿಯ ಮಾಜಿ ಮುಖ್ಯಸ್ಥರಾಗಿದ್ದಂತಹ ಸುಂದರರಾಜನ್ ಪದ್ಮನಾಭನ್ ನಿಧನರಾಗಿದ್ದಾರೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಇಂಡಿಯನ್ ಆರ್ಮಿ ಮಾರ್ನ್ಸ್ ದ ಲಾಸ್ ಆಫ್ ಜನರಲ್ ಎಸ್ ಪದ್ಮನಾಭನ್ ಅಂತ ಕರಿತೀವಿ. ಸೊ ಇವರು ಫಾರ್ಮರ್ ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಅಂತ ಕರಿತೀವಿ. ಓಕೆ, ಹೆಚ್ಚಿನ ಮಾಹಿತಿ ಇವರ ಬಗ್ಗೆ ನಾವು ನೋಡೋದಾದರೆ, ಇವರು ನೋಡಿ ಡಿಸೆಂಬರ್ 5, 1940ರಂದು ಕೇರಳದಲ್ಲಿ ಜನಿಸ್ತಾರೆ. ಅಂದರೆ ಇವರು ಕೇರಳ ರಾಜ್ಯದವರು ಎಂಬುದು ಗಮನದಲ್ಲಿರಬೇಕು. ನಿವೃತ್ತ ಜನರಲ್ ಆಗಿದ್ದರು ಇವರು. ಸೊ ಇವರು ಅವರು ಅಕ್ಟೋಬರ್ 1, 2000ನೇ ಇಸವಿಯಲ್ಲಿ ಸೇನಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ಜನರಲ್ ಪದ್ಮನಾಭನ್ ಅವರು ಆಪರೇಷನ್ ಪರಾಕ್ರಮ್ನ ನಿರ್ಣಾಯಕ ಅವಧಿಯಲ್ಲಿ ಭಾರತೀಯ ಸೇನೆಯನ್ನು ಮುನ್ನಡೆಸಿದರು. 43 ವರ್ಷಗಳ ಅನುಕರಣೀಯ ಸೇವೆಯ ನಂತರ ಅವರು ಡಿಸೆಂಬರ್ 31, 2002ರಂದು ನಿವೃತ್ತರಾದರು. ಅವರ ಸಾವು ದೇಶಕ್ಕೆ ಮತ್ತು ಭಾರತೀಯ ಸೇನೆಗೆ ದೊಡ್ಡ ನಷ್ಟವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು PIB ರಿಲೀಸ್ ಮಾಡಿದೆ.
ಸೊ ನೋಡಿ, ಆಪರೇಷನ್ ಪರಾಕ್ರಮ್ ಈ ಒಂದು ಸಮಯದಲ್ಲಿ ಭಾರತದ ಮುಖ್ಯಸ್ಥರಾಗಿದ್ದಂಥವ್ರು, ಅಂದರೆ ಸೇನಾ ಸಿಬ್ಬಂದಿಯ ಮುಖ್ಯಸ್ಥರಾಗಿದ್ದಂಥವ್ರು ಯಾರು ಅಂತ ಕೇಳ್ತಾರೆ. ಪದ್ಮನಾಭನ್ ಎಂಬುದು ನಿಮಗೆ ನೆನಪಿರಬೇಕು. ಅಕ್ಟೋಬರ್ 1, 2000ನೇ ಇಸ್ವಿಯಿಂದ ಅವರು ಸೇನಾ ಸಿಬ್ಬಂದಿಯ ಮುಖ್ಯಸ್ಥರಾಗಿದ್ದರು. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗಳು 2024 ಕೆಳಗಿನ ಯಾವ ವಯಸ್ಸಿನ ವಿಜ್ಞಾನಿಗಳಿಗೆ ನೀಡಲಾಗಿದೆ? ನೋಡಿ, ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4, 45 ವರ್ಷದ ಒಳಗಿನ ಯುವ ವಿಜ್ಞಾನಿಗಳಿಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ನೋಡಿ, 45 ವರ್ಷದ ಒಳಗಿನ ಯುವ ವಿಜ್ಞಾನಿಗಳೇನಿದ್ರೆ ಆ ವಿಜ್ಞಾನಿಗಳಿಗೆ ಮಾತ್ರ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೊ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ನೋಡಿ, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗಳನ್ನು 45 ವರ್ಷದೊಳಗಿನ ಯುವ ವಿಜ್ಞಾನಿಗಳಿಗೆ ನೀಡಲಾಗುತ್ತದೆ. 2024ರಲ್ಲಿ 18 ಯುವ ವಿಜ್ಞಾನಿಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ತುಂಬ ಇಂಪಾರ್ಟೆಂಟ್ ನೋಡಿ, 18 ಯುವ ವಿಜ್ಞಾನಿಗಳಿಗೆ ನೀಡಲಾಗಿದೆ. ಪ್ರಶಸ್ತಿಯು ಪ್ರತಿಷ್ಠಿತ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯ ಪರಂಪರೆಯನ್ನು ಮುಂದುವರಿಸಿದೆ. ಇದು ಮುಂದಿನ ಪೀಳಿಗೆಯ ಭಾರತೀಯ ವಿಜ್ಞಾನಿಗಳಲ್ಲಿ ನಾವೀನ್ಯತೆ ಮತ್ತು ಸಂಶೋಧನೆಯನ್ನು ಉತ್ತೇಜಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು 1958ರಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಹೆಸರಾಂತ ರಸಾಯನಶಾಸ್ತ್ರಜ್ಞರಾಗಿರ್ತಕ್ಕಂಥ ಮತ್ತು ವಿಶ್ವವಿದ್ಯಾನಿಲಯದ ಧನ ಸಹಾಯ ಆಯೋಗ ಮತ್ತು ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್ನ ಮೊದಲ ಅಧ್ಯಕ್ಷರ ಹೆಸರನ್ನು ಇಡಲಾಗಿದೆ. ನೋಡಿ, ಇವರು ಖ್ಯಾತ ಹೆಸರಾಂತ ರಾಸಾಯನಶಾಸ್ತ್ರಜ್ಞರು ಮತ್ತು ಇವರು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಆಗಿರ್ಬೋದು, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್ನ ಮೊದಲ ಅಧ್ಯಕ್ಷರು. ಸೊ ಎಲ್ಲ ಮಾಹಿತಿ ಕೂಡ ಇಂಪಾರ್ಟೆಂಟು. ಅಷ್ಟೇ ಅಲ್ಲದೆ ವಿವೇಕ್ ಪೋಲಶೆಟ್ಟಿವಾರ್ ಅಂತ ಕರಿತೀವಿ, ತುಂಬ ಇಂಪಾರ್ಟೆಂಟ್ ಈ ಹೆಸರು. ಸೊ ಇವರಿಗೆ ರಾಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಲಭಿಸಿದೆ. ವಿಶಾಲ್ ರೈ ಕೂಡ ಇದೇ ಕ್ಷೇತ್ರದಲ್ಲಿ ಒಂದು ಪುರಸ್ಕೃತರಾಗಿದ್ದರು. ಓಕೆ, ಪ್ರಶಸ್ತಿಯು 45 ವರ್ಷದೊಳಗಿನ ಯುವ ವಿಜ್ಞಾನಿಗಳನ್ನು ಗುರುತಿಸುತ್ತದೆ. ವಿವೇಕ್ ಪೋಲಶೆಟ್ಟಿವಾರ್ ರಾಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಪಡೆದಿದೆ, ನೆನಪಿರಲಿ ಇದು. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಬೋಜ್ ವೆಟ್ಲ್ಯಾಂಡ್ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಆರ್ದ್ರ ಭೂಮಿಗಳ ರಾಮ್ಸರ್ ತಾಣ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನೋಡಿ, ಬೋಜ್ ವೆಟ್ಲ್ಯಾಂಡ್ ಇದೊಂದು ರಾಮ್ಸರ್ ಸೈಟ್ ಆಗಿದೆ. ಓಕೆ, ಭಾರತದ ರಾಮ್ಸರ್ ಸೈಟ್ ಆಗಿದೆ. ಸುದ್ದಿಯಲ್ಲಿತ್ತು ಇದು. ಹಾಗಾದರೆ ಎಲ್ಲಿ, ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಯಾಕೆ ಸುದ್ದಿಯಲ್ಲಿದೆ ನೋಡಿ, ಬೋಜ್ ವೆಟ್ಲ್ಯಾಂಡ್ ಸುದ್ದಿಯಲ್ಲಿದೆ. ಸೊ ಏನಂತಾರೆ ಫೇಸಸ್ ನೋ ಟ್ರೀಟ್ ಆಫ್ ಗ್ಲಿಸಿಂಗ್ ಫ್ರಮ್ ರಾಮ್ಸರ್ ಲೀಸ್ಟ್, ಅಂದರೆ ಇದನ್ನು ರಾಮ್ಸರ್ ಲೀಸ್ಟ್ನಿಂದ ತೆಗೆದುಹಾಕುವ ನಿರ್ಧಾರವನ್ನು ಪ್ರಕಟಿಸಿದೆ ಅಂತಕ್ಕಂಥ ನ್ಯೂಸ್ ಪೇಪರಲ್ಲಿ ಹರಡಿತ್ತು. ಅಂದರೆ ರಾಮ್ಸರ್ ತಾಣದ ಪಟ್ಟಿಯಿಂದ ಇದನ್ನು ಹೊರಗಿಡಲಾಗುತ್ತದೆ ಅಂತಕ್ಕಂಥದ್ದು. ಆಲ್ರೆಡಿ ಇದು ಭಾರತದ ರಾಮ್ಸರ್ ತಾಣ, ಆದರೆ ಕೇಂದ್ರ ಸರ್ಕಾರ ಇಲ್ಲಿ ದೃಢಪಡಿಸಿದೆ ನೋಡಿ. ಸೆಂಟ್ರಲ್ ಸ್ಟೆಲ್ಸ್ ಅಂದರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು, ಇದು ಯಾವುದೇ ರೀತಿಯ ಕಾರಣದಿಂದಾಗಿ ಬೋಜ್ ವೆಟ್ಲ್ಯಾಂಡನ್ನು ರಾಮ್ಸರ್ ತಾಣದಿಂದ ಹೊರಗಿಡುವ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂಬತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದೆ. ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿರತಕ್ಕಂಥ ಒಂದು ಮಾಹಿತಿ ಇದು, ನೆನಪಿರಬೇಕು ನಿಮಗೆ. ಓಕೆ ನೋಡಿ, ಬೋಜ್ ವೆಟ್ಲ್ಯಾಂಡ್ ಭಾರತದ ಮಧ್ಯಪ್ರದೇಶದ ಭೂಪಾಲ್ನಲ್ಲಿದೆ. ಭೂಪಾಲ್ನ ಬೋಜ್ ವೆಟ್ಲ್ಯಾಂಡ್ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಆರ್ದ್ರ ಭೂಮಿಗಳ ರಾಮ್ಸರ್ ಕನ್ವೆನ್ಷನ್ ಪಟ್ಟಿಯಿಂದ ತೆಗೆದುಹಾಕುವ ಬೆದರಿಕೆಯನ್ನು ಎದುರಿಸುತ್ತಿದೆ ಎಂಬ ಹೇಳಿಕೆಗಳನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಓಕೆ, ಸೊ ಯುನೆಸ್ಕೋದ ಆಶ್ರಯದಲ್ಲಿ ಫೆಬ್ರವರಿ 1971ರಲ್ಲಿ ಇರಾನ್ನ ರಾಮ್ಸರ್ನಲ್ಲಿ ಸ್ಥಾಪಿಸಲಾದ ವೆಟ್ಲ್ಯಾಂಡ್ಗಳ ಮೇಲಿನ ರಾಮ್ಸರ್ ಸಮಾವೇಶವು ವಿಶ್ವದಾದ್ಯಂತ ತೇವಭೂಮಿಗಳ ಸುಸ್ಥಿರ ಬಳಕೆಯನ್ನು ಸಂರಕ್ಷಿಸುವ ಮತ್ತು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಬೋಜ್ ವೆಟ್ಲ್ಯಾಂಡ್ ಒಂದು ಗೊತ್ತುಪಡಿಸಿದ ರಾಮ್ಸರ್ ತಾಣವಾಗಿದೆ. ಅದರ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಗಾಗಿ ಗುರುತಿಸಲ್ಪಟ್ಟಿದೆ ಅದು. 8ನೇ ಕ್ವಶನ್ ನೋಡಿ, ಭಾರತದ ಮೊಟ್ಟಮೊದಲ GI ಟ್ಯಾಗ್ ಪಡೆದುಕೊಂಡಿರ್ತಕ್ಕಂಥ ಅಂಜೂರದ ರಸ, ಅಂಜೂರದ ಹಣ್ಣು ಕೇಳಿರ್ಬೋದು. ಹಳ್ಳಿ ಕಡೆಗೆ ಅದನ್ನು ಹತ್ತಿ ಹಣ್ಣು ಅಂತ ಕರೀತಾರೆ. ದೊಡ್ಡದಾಗಿರ್ತಕ್ಕಂಥ ಆಲದ ಮರದ ಟೈಪ್ನ ಆಗಿರ್ತದೆ ಇದು ಹತ್ತಿ ಮರ.
ಸೊ ಆ ಹತ್ತಿ ಮರದಲ್ಲಿ ಬಿಡ್ತಕ್ಕಂಥ ಒಂದು ಹತ್ತಿಕಾಯಿ ಅಥವಾ ಹತ್ತಿ ಹಣ್ಣು ಏನಿದೆ ಅದನ್ನು ಅಂಜೂರದ ಹಣ್ಣು ಅಂತ ಕರೀತಾರೆ ಕೆಲವು ಕಡೆ. ಓಕೆ, ಸೊ ಅಂಜೂರದ ರಸ ಏನಿದೆ ಜಿ ಐ ಟ್ಯಾಗನ್ನು ಪಡೆದುಕೊಂಡಿದೆ, ಭಾರತದಿಂದ ಜಿ ಐ ಟ್ಯಾಗನ್ನು ಪಡೆದುಕೊಂಡಿದೆ. ಸೊ ಈ ಜಿ ಐ ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥ ಅಂಜೂರದ ರಸವನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಯಾವ ದೇಶಕ್ಕೆ ರಫ್ತು ಮಾಡಲಾಗ್ತಾ ಇದೆ ನೋಡಿ. ಅಂಜೂರದ ಹಣ್ಣನ್ನು ರಫ್ತು ಮಾಡಲಾಗ್ತಾ ಇದೆ. ಅಂಜೂರದ ಹಣ್ಣಿನಿಂದ ತೆಗೆದಂತಹ ಒಂದು ರಸ ಏನಿದೆ ಆ ರಸವನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಪೋಲ್ಯಾಂಡ್ ದೇಶಕ್ಕೆ ಭಾರತ ರಫ್ತು ಮಾಡ್ತಾ ಇದೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಿ ಐ ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥ ಅಂಜೂರದ ಹಣ್ಣು ಅದು ನೋಡಿ. ಇಂಡಿಯಾಸ್ ಜಿ ಐ ಟ್ಯಾಗ್ ಆಗ್ರೋ ಪ್ರಾಡಕ್ಟ್ ಆಗಿರತಕ್ಕಂಥ ಫಿಸ್ ಜ್ಯೂಸ್ ಅಂತ ಕರಿತೀವಿ. ಓಕೆ, ಸೊ ನೋಡಿ ಎಕ್ಸ್ಪೋರ್ಟೆಡ್ ಫಸ್ಟ್ ಟೈಮ್ ಇನ್ ಪೋಲ್ಯಾಂಡ್ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಈ ಒಂದು ಜ್ಯೂಸ್, ಓಕೆ, ಇದು ಜ್ಯೂಸ್ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಓಕೆ, ಸೊ ಈ ರೀತಿಯಾಗಿರತಕ್ಕಂಥ ಜ್ಯೂಸ್ ಇದೀಗ ಎಕ್ಸ್ಪೋರ್ಟ್ ಆಗ್ತಾ ಇದೆ ಪೋಲ್ಯಾಂಡ್ ದೇಶಕ್ಕೆ. ಇದು ಜಿ ಐ ಟ್ಯಾಗನ್ನು ಪಡೆದುಕೊಂಡಿದೆ ಎಂಬುದು ನೆನಪಿರಬೇಕು. ಓಕೆ, ಸಿದ್ಧ ಕುಡಿಯುವ ಅಂಜೂರದ ರಸವನ್ನು ಪೋಲ್ಯಾಂಡ್ ದೇಶಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಮೊದಲು 2022ರಲ್ಲಿ ಇದನ್ನು ಜರ್ಮನಿಗೆ ರಫ್ತು ಮಾಡಲಾಯಿತು. ಪುರಂದರ್ ಅಂಜೂರದ ಹಣ್ಣುಗಳು ತಮ್ಮ ವಿಶಿಷ್ಟ ರುಚಿ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ. ಇದು ಹೆಚ್ಚಿನ ತಿರುಳನ್ನು ಹೊಂದಿದೆ, ಜೀವಸತ್ವಗಳು ಮತ್ತು ಖನಿಜಗಳ ಸಮೃದ್ಧ ಮೂಲವಾಗಿದೆ ಅಂತಕ್ಕಂಥದ್ದು ನೆನಪಿರಬೇಕು. ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ಅಗ್ರ ಕೇಂದ್ರೀಯ ಬ್ಯಾಂಕರ್ಗಳ ಪಟ್ಟಿಯಲ್ಲಿ ಸತತ 2ನೇ ವರ್ಷ ಕೆಳಗಿನ ಯಾರು ವಿಶ್ವದ ಅಗ್ರ ಕೇಂದ್ರೀಯ ಬ್ಯಾಂಕರ್ ಆಗಿ ಹೊರಹೊಮ್ಮಿದ್ದಾರೆ? ಸರಿಯಾದಂಥ ಉತ್ತರ ಶಕ್ತಿಕಾಂತ್ ದಾಸ್. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಕೇಂದ್ರೀಯ ಬ್ಯಾಂಕರ್ ಪಟ್ಟಿ ಬಿಡುಗಡೆಯಾಗಿದೆ. ಸತತ 2ನೇ ವರ್ಷ ಶಕ್ತಿಕಾಂತ್ ದಾಸ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಕಾರಣ ನೀವಿಲ್ಲಿ ಗಮನಿಸಬಹುದು, ಅವರು ಹಣದುಬ್ಬರದ ನಿಯಂತ್ರಣದಂಥ ಸಂದರ್ಭ, ಆರ್ಥಿಕ ಅಭಿವೃದ್ಧಿ ಗುರಿ ಸಾಧನೆಯಾಗಿರ್ಬೋದು, ಬಡ್ಡಿ ದರದ ನಿರ್ವಹಣೆಯಲ್ಲಿ ಮಾಡಿದ ಸಾಧನೆಗಾಗಿ ಸತತ ಅವರು ಈ ವರ್ಷವೂ ಕೂಡ ನಂಬರ್ 1 ಸ್ಥಾನದಲ್ಲಿದ್ದಾರೆ ಎಂಬುದು ನ್ಯೂಸ್ ಪೇಪರಲ್ಲಿ ಬಿಡುಗಡೆಯಾಗಿದೆ. 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಸ್ವಸಹಾಯ ಗುಂಪುಗಳ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ತರಬೇತಿ ನೀಡಲು ಎಷ್ಟು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆ ಪ್ರಾರಂಭಿಸಲು ಕ್ರಮ ಕೈಗೊಂಡಿದೆ? ಹಾಗಾದರೆ ಕರ್ನಾಟಕ ಸರ್ಕಾರ ಇದೀಗ ಜಾರಿಗೆ ತಂದಿರತಕ್ಕಂಥ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆಯ ಉದ್ದೇಶವೇನು ಅಂತ ಕೇಳ್ಬೋದು. ನೋಡಿ, SDGs ಅಂತ ಕರಿತೀವಿ, ಅಂದರೆ ಸೆಲ್ಫ್ ಹೆಲ್ಪ್ SHGs ಅಂತ ಕರಿತೀವಿ ಇದನ್ನು. ಸೊ SHG ಅಂತ ಕರಿತೀವಿ, ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅಂದರೆ ಸ್ವಸಹಾಯ ಗುಂಪುಗಳ ಮಹಿಳೆಯರೇನಿದ್ದಾರೆ ಆ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದು ಅಥವಾ ಸಬಲೀಕರಣಕ್ಕಾಗಿ ತರಬೇತಿ ನೀಡ್ತಕ್ಕಂಥ ಒಂದು ಪ್ರಮುಖ ಯೋಜನೆ ಅದು. ಸೊ ಆ ಕಾರಣಕ್ಕಾಗಿ ಅಂದರೆ ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಅಂತಂದರೆ 100 ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನು ಜಾರಿಗೆ ತರ್ತಾ ಇದೆ. ಓಕೆ, ಸೊ ಈ ಎಲ್ಲ ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕರ್ನಾಟಕದ 100 ಗ್ರಾಮ ಪಂಚಾಯಿತಿಗಳಲ್ಲಿ ಸಾವಿತ್ರಿಬಾಯಿ ಫುಲೆ ಯೋಜನೆ ಜಾರಿಗೆ ಆಗ್ತಾ ಇದೆ. ಸೊ ರಾಜ್ಯ ಸರ್ಕಾರ ತರಲು ಕ್ರಮವನ್ನು ಕೈಗೊಂಡಿದೆ. ಕಾರಣ ನೋಡಿ, ಈ ಯೋಜನೆಯಡಿ ಸ್ವಸಹಾಯ ಗುಂಪುಗಳ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ, ಓಕೆ, SHGs ಅಂತ ಕರಿತೀವಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು. ಸೊ ಈ ಸಬಲೀಕರಣಕ್ಕಾಗಿ ತರಬೇತಿ ನೀಡಲಾಗುತ್ತಿದ್ದು ಪ್ರತಿ ಜಿಲ್ಲೆಯಿಂದ 3 ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡಲಾಗುತ್ತದೆ. 2024-25ನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಿದಂತೆ ಮಹಿಳೆಯರ ಆಕಾಂಕ್ಷೆ ಮತ್ತು ಆಸಕ್ತಿಗೆ ಅನುಗುಣವಾಗಿ ಉದ್ಯೋಗಾಧಾರಿತ ಕೌಶಲ ತರಬೇತಿ ನೀಡಲು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆಯನ್ನು ರೂಪಿಸಲಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಪ್ರತಿ ಜಿಲ್ಲೆಯಿಂದ ಆಯ್ದ 3 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡುತ್ತದೆ. ಒಟ್ಟು 29 ಜಿಲ್ಲೆಗಳಲ್ಲಿ 87 ಕೇಂದ್ರಗಳನ್ನು ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ 7, ತುಮಕೂರು ಜಿಲ್ಲೆಯಲ್ಲಿ 6 ಸೇರಿ ಒಟ್ಟು 100 ಕೇಂದ್ರಗಳನ್ನು ನರೇಗಾ ಯೋಜನೆಯಡಿಯಲ್ಲಿ ಅಂದಾಜು 17.50 ಲಕ್ಷ ರುಗಳಲ್ಲಿ ಕಾರ್ಯಾಗಾರ ನಡೆಸಲು ಪಂಚಾಯತ್ ರಾಜ್ ಆಯುಕ್ತಾಲಯ ಎಲ್ಲ ಜಿಲ್ಲಾ ಪಂಚಾಯಿತಿಗಳ CEOಗೆ ಸೂಚನೆ ನೀಡಿದೆ. ಸೊ ಇದು ಕೂಡ ನೆನಪಿರಲಿ ನಿಮಗೆ. ಓಕೆ, ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಆಗಸ್ಟ್ 28ರಂದು ಆರಂಭವಾಗಲಿರುವ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ಗೆ ಭಾರತ ತಂಡದ ಚೀಫ್ ಡಿ ಮಿಷನ್ ಆಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿ. ಚೀಫ್ ಡಿ ಮಿಷನ್ ಆಗಿ ನೇಮಕಗೊಂಡಂಥವರು ಯಾರು ಅಂತ ಕೇಳ್ತಾರೆ.
ಸತ್ಯಪ್ರಕಾಶ್ ಸಾಂಗ್ವಾನ್ ಅಂತ ಕರಿತೀವಿ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಗಮನಿಸಬಹುದು ಪ್ಯಾರಾಲಿಂಪಿಕ್ಸ್ ಇದೇ ಆಗಸ್ಟ್ 28ರಿಂದ ಆರಂಭಗೊಳ್ತಾ ಇದೆ ಸ್ನೇಹಿತರೆ. ಓಕೆ, ಪ್ಯಾರಿಸ್ನಲ್ಲಿ ಬೇಸಿಗೆ ಪ್ಯಾರಾಲಿಂಪಿಕ್ಸ್ ಇದು. ಓಕೆ, ಸೊ ಈ ಪ್ಯಾರಾಲಿಂಪಿಕ್ಸ್ಗೆ ಭಾರತದ ಚೀಫ್ ಡಿ ಮಿಷನ್ ಆಗಿ ಸತ್ಯಪ್ರಕಾಶ್ ಆಯ್ಕೆಯಾಗಿದ್ದಾರೆ. ಸೊ ಓಕೆ, ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಗಮನಿಸಿ. ಭಾರತೀಯ ಪ್ಯಾರಾಲಿಂಪಿಕ್ ಸಮಿತಿ ಏನಿದೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ರಕಾಶ್ ಸಾಂಗ್ವಾನ್ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಭಾರತ ತಂಡದ ಚೀಫ್ ಡಿ ಮಿಷನ್ ಆಗಿ ನೇಮಕಗೊಂಡಿದ್ದಾರೆ. ಆಗಸ್ಟ್ 28ರಂದು ಆರಂಭವಾಗಿರಲಿರುವ ಕೂಟವು 12 ವಿಭಾಗಗಳಲ್ಲಿ 84 ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 84 ಪ್ಯಾರಾ ಅಥ್ಲೆಟ್ಗಳ ಭಾರತ ತಂಡ ಪದಕ ಬೇಟೆಗೆ ಇಳಿಯಲಿದೆ. ನೋಡಿ, 84 ಪ್ಯಾರಾ ಅಥ್ಲೆಟ್ಗಳು ಭಾರತದಿಂದ ಭಾಗವಹಿಸಲಿದ್ದಾರೆ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.